ನನ್ನ ಟೆರೆಸ್ ಗಾರ್ಡನ್ಗೆ ನ್ಯೂ ಅಡಿಷನ್ಸ್ ಬಂದಿದೆ. ಒಂದು ಕರಿಬೇವಿನ ಗಿಡ, ಇನ್ನೊಂದು ಕೆಂಪು ಗುಲಾಬಿ ರೋಸ್ ಪ್ಲಾಂಟ್, ಮತ್ತು ಇನ್ನೊಂದು ಪಿಂಕ್ ಗುಲಾಬಿ. ಇದು ಹೂವೆಲ್ಲ ಹೋಗ್ಬಿಟ್ಟಿದೆ. ಇದು ಹೈಬ್ರಿಡ್ ದಾಸವಾಳದ ಗಿಡ, ಹೈಬಿಸ್ಕಸ್. ಇದು ಸೇವಂತಿ ಹೂವು 3 ಕಲರ್ದು, ಕ್ರಿಸಾಂಥಮಮ್. ನೋಡಿ, ಇದು ಈ ಕ್ರಿಸಾಂಥಮಮ್ ಪ್ಲಾಂಟ್ಸು, ಸೇವಂತಿ ಹೂವಿನ ಗಿಡ. ನಾನು ನರ್ಸರಿಯಿಂದ ತಂದಾಗ ಕಳಕಳ ಅಂತ ಗ್ರೀನಿಶ್ ಆಗಿತ್ತು. ದಿನಕ್ಕೆ 2 ಸಲ ನೀರು ಹಾಕಿದ್ರೂ ಈ ಥರ ಸ್ವಲ್ಪ ಬಾಡಿದ ಹಾಗೆ ಕಾಣಿಸ್ತಾ ಇದೆ. ಮೇ ಬಿ ಅವ್ರ ನರ್ಸರಿಲಿ ಇದಕ್ಕೆ NPK ಹೊಡಿತಾರೆ ಅನಿಸುತ್ತೆ, NPK ಸ್ಪ್ರೇ ಮಾಡ್ತಾರೆ ಅನಿಸುತ್ತೆ. ಅದಕ್ಕೆ ಈ 3 ಗಿಡ ಬದುಕುತ್ತಾ ಇಲ್ವಾ ಅಂತ ಡೌಟ್ ಆಗಿದೆ. ಅದಕ್ಕೆ ಈ 3 ಗಿಡನೂ ನನ್ನ ಹತ್ರ ಒಂದು ನೀರು ಕುಡಿಲಿಕ್ಕೆ ಒಂದು ಪಾಟ್ ತೊಗೊಂಡಿದ್ದೆ ನಾನು 2 ವರ್ಷದಿಂದ. ಇದು ಸುಮ್ಮನೆ ಹೀಗೆ ಇತ್ತು. 3 ಸೇರಿಸಿ ಪಾಟಲ್ಲಿ ಹಾಕ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಮಣ್ಣಿನ ಪಾಟ್ ತುಂಬ ಚೆನ್ನಾಗಿದೆ. ಟ್ಯಾಪ್ ಕೂಡ ಇದೆ, ಎಕ್ಸಸ್ ವಾಟರ್ ಡ್ರೈನ್ ಆಗಲಿಕ್ಕೆ. ಸೊ ಈ 3 ಪ್ಲ್ಯಾಂಟ್ನ ಇದ್ರೊಳಗೆ ಈಗ ಪ್ಲ್ಯಾಂಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ನೋಡಿ, ಅಪಾರ್ಟ್ಮೆಂಟ್ಸಲ್ಲಿರೋವ್ರ ಪಾಡು ನೋಡಿ, ಮಣ್ಣು ಕೊಂದ್ಕೋಬೇಕು. ನಾನು ಈ ಥರ ಏನೇ ಕಷ್ಟದ ಕೆಲಸ ಮಾಡಿದ್ರು ನನಗೊಂದು ಹೆಲ್ಪಿಂಗ್ ಹ್ಯಾಂಡ್ ಇದೆ, ಅದೇ ನನ್ನ ಮಗ. ಸೊ ಫೈನಲಿ ಪಾಟ್ ಫಿಲ್ ಮಾಡ್ತಾ ಇದ್ದೀವಿ. ಫಿಲ್ ಚೇಕನ. ಸೊ ನನ್ನ ಹತ್ರ ಸ್ವಲ್ಪ ಕೋಕಾ ಪೀಟ್ ಇತ್ತು. ಆ ಕೋಕಾ ಪೀಟ್ ಮತ್ತು ಮಣ್ಣು 2 ಸೇರಿಸಿ ಈ ಪಾಟ್ ಫಿಲ್ ಮಾಡಿ 3 ಸೇವಂತಿ ಗಿಡನೂ ಇದರಲ್ಲಿ ಹಾಕೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಈಗ ಹಾಕ್ಬಿಡ್ತೀವಿ. ನೋಡಿ, ನನ್ನ ಪಾಪು ಕೋಕಾ ಪೀಟ್ ಹಾಕ್ತಾಯಿದ್ದೀನಿ. ಚಿನ್ನಕ್ಕಿಂದ ನಿಂಚೆಯಮ್ಮ. ಸೊ ನೋಡಿ, ಸ್ವಲ್ಪ ಕೋಕಾ ಪೀಟ್, ಸ್ವಲ್ಪ ಮಣ್ಣು, ಲೇಯರ್ಸಲ್ಲಿ ಹಾಕ್ಬಿಟ್ಟು ಫಿಲ್ ಮಾಡೋಣ ಅಂತ. ఓకే ఏకన్నా ఇంకా కోకోపీట్ ఆ పౌడర్ చాలు కన్నా మన్నేమా ನೋಡಿ, ಫೈನಲಾಗಿ ಈ ಥರ ಬಂದಿದೆ. ಇದು ಬೆಳೆದು ಬಿಟ್ಟು 3 ಕಲರ್ ಹೂವು ಒಂದೇ ಪಾಟಲ್ಲಿ, ಈ ಥರ ಮಡ್ ಪಾಟಲ್ಲಿ ಬಂದರೆ ಅಂತೂ ತುಂಬ ಸೂಪರಾಗಿರುತ್ತೆ ನೋಡೋಕ್ಕೆ. ಸ್ವಲ್ಪ ಹೂವೆಲ್ಲ ಬೆಳೆದ್ಮೇಲೆ ಈ ಪಾಟಿಗೆ ಪೇಂಟ್ ಮಾಡಿದ್ರೆ, ನಾವು ಏನಾದರೂ ಮನೆಯಲ್ಲಿ ಚಿಕ್ಕದಾಗಿ ಫಂಕ್ಷನ್ಸ್ ಮಾಡುವಾಗ ಎಂಟ್ರೆನ್ಸಲ್ಲಿ ಇಟ್ಟರೆ ತುಂಬ ಚೆನ್ನಾಗಿರುತ್ತೆ. ಈ ಥರದ್ದು 2 ಇದ್ದರೆ ತುಂಬ ಚೆನ್ನಾಗಿರುತ್ತಲ್ವಾ ಫ್ರೆಂಡ್ಸ್, ಏನಂತೀರಾ?